ರೈತ, ಗೊಬ್ಬರ ಸಿಗ್ತಾ ಇಲ್ಲ, ರೈತರೆಲ್ಲರಿಗೂ ಪರಿಶಾಂತಲ್ಲಿದ್ದಾರೆ, ರೈತರೆಲ್ಲರೂ ಕೂಡ ತ್ರಾಸಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಸಾಧನಾ ಸಮಾವೇಶನ ಮಾಡ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾರೆ. ಈ ಸಾಧನಾ ಸಮಾವೇಶಕ್ಕೆ ಸಾರ್ಥಕತೆ ಆಗಬೇಕಂದ್ರೆ ನಾನು ಒಬ್ಬ ವಿರೋಧ ಪಕ್ಷದಲ್ಲಿದ್ದು ಇವತ್ತು ಶವಗಳ ಮೇಲೆ ಇವತ್ತು ರೈತರು ಆತ್ಮಗಳ ಮೇಲೆ, ರೈತರು ಸಮಾಧಿಗಳ ಮೇಲೆ ಇವತ್ತು ನೀವು ಸಮಾವೇಶಗಳನ್ನು ಮಾಡ್ತಿದ್ರಿ. ನಿಮ್ಗೆ ಏನಾರ ಕೊಂಚಿತ ಆದರೆ ಗೌರವ ಇದ್ದಿದ್ರೆ, ರೈತರ ಬಗ್ಗೆ ಕಳಕಳಿದ್ರಿಗಿನ ಅವ್ರಿಗೆ ಸ್ವಾಂತನ ಹೇಳಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾರೆ. ಇವಾಗ ಏನು ಕೇಳಿ ಸರ್, ನಾನು ನೋಡಿ ಒಂದು ಮೆಕಾನಿಸಮ್ ಇದೆ. ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ತಕ್ಷಣ ವಿಲೇಜ್ ಅಕೌಂಟೆಂಟ್ ಹೋಗ್ಬಿಟ್ಟು ಅಲ್ಲಿ ನೋಡ್ತಾನೆ, ನೋಡಿ ಸರ್, ಈ ಸರ್ಕಾರ ಬಂದು 2.5 ವರ್ಷ, 2.5 ವರ್ಷದಲ್ಲಿ ಈ ಸರ್ಕಾರ ಬಂದು 2.5 ವರ್ಷ ಆಯ್ತಾ? 2.5 ವರ್ಷದಲ್ಲಿ ಸುಮಾರಾಗಿ 3,400 ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ. ನಾನು ದಾಖಲಾತಿ ಕೊಡ್ತೀನಿ ನಿಮ್ಗೆ, ಆಮೇಲೆ ನಾನು ಮುಟ್ಟಿಸ್ತೀನಿ. ಕೇವಲ 1.5 ವರ್ಷದಲ್ಲಿ ಅಂದರೆ 2.5 ವರ್ಷದಲ್ಲಿ 1.5 ವರ್ಷದಲ್ಲಿ ಅಂದರೆ ಈ 1.5 ವರ್ಷದಲ್ಲೇ ಇವತ್ತು ಹತ್ತತ್ರ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿರೋದು 981 ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ತನಕ ಇದೆ ಪರಿಹಾರ ಕೊಟ್ಟಿಲ್ಲ ಅಣ್ಣ. ಇಲ್ಲಿ ತನಕ ಇದೆ ಯಾವ್ದೋ ಮಂತ್ರಿ, ಇವತ್ತು ಕೃಷಿ ಮಂತ್ರಿಗಳಂತ ಚಲುವರಾಯ ಸ್ವಾಮಿ ಅವರು ಯಾವೊಬ್ಬ ರೈತರ ಮನೆಗೆ ಹೋಗಿ ಸ್ವಾಂತನ ಹೇಳಿದಾನೆ, ಯಾರೋ ಒಬ್ಬ ರೈತರ ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಕೊಟ್ಟಿಲ್ಲ, ಒಬ್ಬರಿಗೆ ಕೊಟ್ಟಿಲ್ಲ ಅಣ್ಣ. ಈ ರೈತರು ಇವತ್ತು ಏನು ಡೆತ್ ಆಗಿದಾರೋ, ರೈತರು ಏನೋ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ರು, ಆ ಆತ್ಮಹತ್ಯೆಗಳ ಅವ್ರ ಮೇಲೆ ಆ ಶವದ ಮೇಲೆ ಇಟ್ಟು ಇವತ್ತು ಸಾಧಾರಣ ಸಮಾವೇಶ. ಬಿಜೆಪಿ ಫಿಗರ್ ಅಲ್ಲ, ಬಿಜೆಪಿ ಫಿಗರ್ ಅಲ್ಲ. ನಾನು ಡೀಟೇಲ್ ಅಲ್ಲಿ ಕೊಡ್ತೀನಿ. ನಾನು ಎಲ್ಲ ಡೀಟೇಲ್ ಕೊಡ್ತೀನಿ ಅಣ್ಣ. ನಾನು ಎಲ್ಲ ಕೇಳಿದ್ರಲ್ಲ ರೈತರಿಗೆ ನಾನು ಮುಟ್ಟಿಸಿ. ಬಳ್ಳಾರಿ ಜಿಲ್ಲೆಯಲ್ಲಿ ಹತ್ತತ್ರ ಅಣ್ಣ ನೀವು ಒಂದು ಕೆಲಸ ಮಾಡ್ರಪ್ಪ. ನಾನು ಹೇಳೋದು ನನಗೆ ತಪ್ಪನಿಸಿದೆ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. 981 ಮಂದಿ ರೈತರು 981 ಮಂದಿ ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಸರ್ಕಾರ ಹೊಡೆದಿದ್ದಲ್ಲ, ಸರ್ಕಾರ ಮಾಡ್ತಾ ಇದ್ದಾರೆ. ಮಂತ್ರಿಗಳ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀನಿ ನಾನು. ಅವ್ರು ಯಾರ ಮನೆಗೆ ಹೋಗಿಲ್ಲ, ಯಾರಿಗೆ ಸ್ವಾಂತನ ಹೇಳಿಲ್ಲ, ಯಾರಿಗೆ ಪರಿಹಾರ ಕೊಟ್ಟು ಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡ್ತಿದ್ದಾರೆ. ರಾಮ್ಲು ಹೇಳೋದು ತಪ್ಪು ಅಂತ ಹೇಳಿದ್ರೆ ಅವ್ರು ಪ್ರೂವ್ ಮಾಡಲಿಲ್ಲ. ರಾಮ್ಲು ಹೇಳೋದು ತಪ್ಪು. ಕೃಷಿ ಸಚಿವ ಜಿಲ್ಲೆಯಲ್ಲಿ ಎಷ್ಟೇ ನೀವು ಆಧಾರ್ ಕಾರ್ಡು ಈ ಕಾರ್ಡು ಲಿಂಕ್ ಮಾಡ್ಬೇಕಂದ್ರೆ ಕೂಡ ಮೋಸ ಮಾಡೋ ಮಂದಿ ಇದ್ದೇ ಇರ್ತಾರೆ ಅಂತೇಳಿ ನಾವು ಅರ್ಥ ಮಾಡ್ಕೋ. ಎಲ್ಲಿ ತನಕ ಮೋಸ ಹೋಗೋಂಥ ಮಂದಿ ಇರ್ತಾರೋ ಅಲ್ಲಿ ತನಕ ಮೋಸ ಹೋಗೋಂಥ ಮನುಷ್ಯರು ಇದ್ದೇ ಇರ್ತಾರೆ. ಯಾಕಂದ್ರೆ ಇವತ್ತು ನಮಗೆ ಬೇರೆ ಬೇರೆ ನಾವು ಜಿಲ್ಲೆಗಳಲ್ಲಿ ನೋಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಎಂಕ್ವೈರಿ ಮಾಡ್ತಾ ಇದ್ವಿ. ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಎಲ್ಲ ಡಾಕ್ಯುಮೆಂಟೇಷನ್ ಇದ್ದಂಥ ಟೈಮಲ್ಲಿ ಕೂಡ ಮೋಸಗಳಾಗ್ತಾ ಇದ್ದಾವೆ. ಯಾಕಂದರೆ ಇವತ್ತು ಒಂದು ನಮಗೆ ನೀವು ಹೇಳಿದಂಥ ಪ್ರಶ್ನೆ ಏನಪ್ಪ ಅಂದರೆ, ಅಣ್ಣವರೇ ಡೀಲರ್ಸ್ ಬರುತ್ತೆ, ಕಂಪ್ನಿಗಳಿಂದ ಡೀಲರ್ಸ್ ಬರುತ್ತೆ, ಡೀಲರ್ಸ್ನಿಂದ ಅಂಗಡಿಗಳಿಗೆ ಹೋಗ್ತಾವ, ಅಂಗಡಿಗಳಿಗೆ ರೈತರಿಗೆ ಹೋಗ್ಬೇಕು, ಯಾರು ಸೊಸೈಟಿಗೆ ಹೋಗ್ಬೇಕು, ಇದರಲ್ಲಿ ಫೆಡರೇಷನ್ಗೆ ಹೋಗ್ಬೇಕು. ಈ ರೈತರು ನಾವು ಗೊಬ್ಬರ ತೊಗೊಳ್ಳೋಂಥ ಟೈಮಲ್ಲಿ ದಾಖಲಾತಿ ನೋಡಿಸ್ಬೇಕಂದ್ರೆ ಇವತ್ತು ಯಾರು ಅಂಗಡಿ ಮಾಲೀಕರು ಏನಿದ್ದಾರೋ ಅವರು ಕೆಲವು ಸಂದರ್ಭದಲ್ಲಿ ಖರೀದಿ ಮಾಡಿಕೊಂಡು ಏನಂದರೆ ನಾವು ಒಂದು ಉದಾಹರಣೆಗೆ ರೈಲ್ವೆ ಗೋಡನ್ ಬರ್ತಾವ, ರೈಲ್ವೆ ಗೋಡನ್ ಬಂದ ಅಲ್ಲಿಂದ ನಾವು ಎತ್ಕೊಳ್ಬೇಕಂದಂಥ ಟೈಮಲ್ಲಿ ಕೆಲವು 15 ಲಾರಿ ಕೊಟ್ಟರೆ ಅಂದ್ರೆ 12 ಲಾರಿ ಕೊಡ್ತಾನೆ, 10 ಲಾರಿ ಕೊಡ್ತಾನೆ, 10 ಟನ್ 15 ಟನ್ ಕೊಡೋದ್ರ 10 ಟನ್ ಕೊಡ್ತಾನೆ. ಬಾಕಿ ಏನಿದೆ ಹೋಗಿರ್ತಕ್ಕಂಥ ಗೊಬ್ಬರ ನೇರವಾಗಿ ರೈತರ ಮುಖಾಂತರ ಹೋಗ್ಬೇಕಂದ್ರೆ ರೈತರು ಕೂಡ ಇದರಲ್ಲಿ ಶಾಮೀಲ್ ಇದ್ದೀರಾ ಅಂತೀರಾ? ಅಲ್ಲ, ರೈತರು ನೋಡಿ ಸರ್, ಎಂತ ಪರಿಸ್ಥಿತಿಯಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ ಅಣ್ಣ. ರೈತರಿಗೆ ಮೋಸ ಆಗ್ತಾ ಇದೆ. ರೈತರು ಅಮಾಯಕರಿದ್ದಾರೆ, ರೈತರ ಜೀವ ಕಳ್ಕೊಂತ ಇದ್ದಾರೆ. ಇವತ್ತು ರೈತರಿಗೆ ಸಿಗಬೇಕಾದಂಥ ಸವಲತ್ತು ಎಷ್ಟು ಡಿಮ್ಯಾಂಡ್ ಇತ್ತು, ಎಷ್ಟು ಸಪ್ಲೈ ಆಗಿದ್ರಿಗಿನ ಅದು ಯಾರು ಕೂಡ ಇವತ್ತು ರೈತರು ಬರ್ತಿದ್ದಲ್ಲ. ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕೂಡ ಕಡಿಮೆ ಆಗ್ತಿರೋ ಕಾರಣ ಇವತ್ತು ರೈತರು ಬೀದಿಗಿಳಂತ ಕೆಲಸ ಮಾಡ್ತಾರೆ, ರೈತರ ಆತ್ಮಹತ್ಯೆಗಳು ಮಾಡ್ಕೊತ ಇದ್ದಾರೆ.